ಇನ್ನು ಸಚಿವ ಸತೀಶ್ ಸಂಬಂಧಿ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ವಿವರಗಳು ಬಂದಿವೆ. ದಾಳಿ ವೇಳೆ ಮಂಜುನಾಥ್ ಮನೆಯಲ್ಲಿ ಹಲವಾರು ಲೈಸೆನ್ಸ್ಗಳು ಕೂಡ ಪತ್ತೆಯಾಗಿವೆ. ಬೇನಾಮಿ ಬಾರ್ ಲೈಸೆನ್ಸ್ಗಳು ಬೆಂಗಳೂರು, ಮೈಸೂರು, ಬೆಳಗಾವಿ ಮನೆಯಲ್ಲಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿವೆ ಅಂತೆ. ಬೇನಾಮಿ ಹೆಸರಲ್ಲೇ ಅತ್ಯಂತ ಹೆಚ್ಚು ಬಾರ್ ಲೈಸೆನ್ಸ್ಗಳನ್ನು ಹೊಂದಿದ್ದಾರಂತೆ ಮಂಜುನಾಥ್. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಬೆಂಗಳೂರು ಇಲ್ಲಿ ಎಲ್ಲ ಕಡೆಗೆ ಬಾರ್ ಓಪನ್ ಮಾಡಿಸಿದಾರಂತೆ ಮಂಜುನಾಥ್. ಇದು ಇಡಿ ಪರಿಶೀಲನೆ ಸಂದರ್ಭದಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ಗಳು, ಅಗ್ರಿಮೆಂಟ್ಗಳು ಪತ್ತೆಯಾಗಿರೋದು. ಬೇನಾಮಿ ಬಾರ್ಗಳಿಂದ ಬರುವಂಥ ಹಣವನ್ನು ವಿದೇಶದಲ್ಲಿ ಮಂಜುನಾಥ್ ಹೂಡಿರಬಹುದು ಅನ್ನುವಂಥ ಶಂಕೆ ಇಡಿಯದ್ದು. ಹೀಗಾಗಿಯೇ ಇಡಿ ದಾಳಿ ಮಾಡಿದೆ. ಮಂಜುನಾಥ್ ಮನೆ ಮೇಲೆ ಆಗಿರುವಂಥ ದಾಳಿ ರಾಜಕೀಯ ಪ್ರೇರಿತ ಅಂತಾರೆ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು, ಇವು ರಾಜಕೀಯ ಪ್ರೇರಿತ ದಾಳಿಗಳು. ಅಪರಾಧ ಸಾಬೀತಾಗಿ ಶಿಕ್ಷೆಗೆ ಒಳಪಟ್ಟಂಥ ಪ್ರಮಾಣ ಕಡಿಮೆ ಇದೆ. ಮತ್ತೆ ಹೇಳ್ತಾರೆ ಪ್ರಿಯಾಂಕ್, ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ, ನಮ್ಮನ್ನು ಎಷ್ಟು ದಿವಸ ಬಿಡ್ತಾರೋ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ ಪ್ರಿಯಾಂಕ್. ಈಗ ದಯವಿಟ್ಟು ನನ್ನನ್ನು ನಂಬಕ್ಕೆ ಹೋಗಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ ಕಳೆದ 12 ವರ್ಷದಲ್ಲಿ? ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಛೂ ಬಿಡ್ತಾರೆ. ಹಾಗೆ ಆಗುತ್ತೆ ರೀ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ ಮೊನ್ನೆ MP ಅವರು? ಸಿಟ್ಟಿಂಗ್ MP ಹೇಳ್ತಾರೆ. ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ? IT, ED ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು. ನಮ್ಮವ್ರು ಯಾರೂ ಹೇಳ್ತಾ ಇಲ್ಲಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ನ್ಯೂ ಇನ್ ದಿಸ್?